ವಿಧಾನಮಂಡಲ ಅಧಿವೇಶನ ಕಾವೇರುವಂತಹ ಸಾಧ್ಯತೆ ಇದೆ. ಈಗ ನೋಡಿ, ಸರ್ಕಾರದ ವಿರುದ್ಧ ಬಿಜೆಪಿ ಸಿಬಿಐ ಅಸ್ತ್ರ ಬಳಸೋಕೆ ಸಿದ್ಧತೆ ನಡೆಸಿದ್ಯಂತೆ. ಬಿಜೆಪಿ ಸಿಬಿಐ ಅಸ್ತ್ರಕ್ಕೆ ಒತ್ತಾಯಿಸಿದ್ರೆ ಹಿಂದಿನ ಸರ್ಕಾರದ 40% ಕಮಿಷನ್ ಆರೋಪವನ್ನ ಮುನ್ನೆಲೆಗೆ ತರೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಅಯ್ಯೋ, ಕಾಂಗ್ರೆಸ್ ಮೇಲೂ ಮಾಡಿದಾರಲ್ಲ ಇವಾಗ. ಅವರಾದ್ರೂ ಶಾಸಕರು, ಇವ್ರು ಅಧಿಕಾರಿಗಳೇ ಕೇಳ್ತಾ ಇದ್ದಾರಂತೆ. ಮೊನ್ನೆ ಕೆಂಪಣ್ಣವರೇ ಮಾಡಿದ್ರಲ್ಲ. ಓಕೆ, ಕೆಂಪಣ್ಣ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ರು. ಇದನ್ನೇ ಬಿಜೆಪಿ ಅಸ್ತ್ರ ಮಾಡ್ಕೊಳ್ಳೋ ಸಂಭವ ಇದೆ. ಅದನ್ನೇ ಹೇಳಿದೀಗ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತ ಬಿಜೆಪಿ ಪಟ್ಟು ಹಿಡಿಯುತ್ತೆ ಅನ್ನಲಾಗ್ತಾ ಇದ್ದು, ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ರೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಕೂಡ ಸಿದ್ಧವಾಗಿದೆ. 40% ಕಮಿಷನ್ ಆರೋಪ ಬಿಜೆಪಿಗೆ ಒಂದ್ ರೀತಿ ದುಬಾರಿ ಆಗಿದ್ದು ಹೌದು. ಕಾಂಗ್ರೆಸ್ಗೆ ಸುಲಭ ಏನ್ ಮಾಡ್ಕೊಡ್ಲಿಲ್ಲ. ಮೊನ್ನೆ ಈಗ ತಾನೇ ಒಂದು ವಾರನೂ ಕಳ್ದಿಲ್ಲ, ಕೆಂಪಣ್ಣವರೇ ಬಂದು ಅದೇ ಮೈಕ್ ಮುಂದೆ ಕುತ್ಕೊಂಡು ಬಿಜೆಪಿಲಾದ್ರೂ MLA ಗಳು ಕೇಳ್ತಾ ಇದ್ರಂತೆ, ಮಿನಿಸ್ಟರ್ಗಳು ಕೇಳ್ತಾ ಇದ್ರಂತೆ. ಈಗ ಹೇಳ್ತಾರೆ ಅಧಿಕಾರಿಗಳೇ ಕೇಳ್ತಾ ಇದ್ದಾರೆ 40% ಕಮಿಷನ್ ಅನ್ನೋ ಆರೋಪ ಮಾಡಿದ್ರು. ಬಿಜೆಪಿಗೆ ಒಳ್ಳೆ ಅಸ್ತ್ರ ಸಿಕ್ಕಂತಾಗಿದೆ ಈಗ. ಸೊ ಅವ್ರು ಅದನ್ನ ಹೆಂಗೆ ಬಳಸ್ಕೊಳ್ತಾರೆ, ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ವಿಧಾನಮಂಡಲ ಅಧಿವೇಶನ ನಿಜಕ್ಕೂ ಒಂಥರ ಸ್ಪೈಸಿ ಆಗಿರುತ್ತೆ, ಕಾವೇರೋ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಸಿಬಿಐ ಅಸ್ತ್ರ ಬಳಸೋಕೆ ಸಿದ್ಧತೆ ನಡೆಸಿದ್ಯಂತೆ. ಈಗ ಅವರೆಲ್ಲಾದ್ರೂ ಸಿಬಿಐನ ಮಧ್ಯಪ್ರವೇಶ ಮಾಡಕ್ ಒಂದು ಒತ್ತಾಯ ಮಾಡಿದ್ರೆ, ಇವರೇನೋ 40% ಕಮಿಷನ್ ಆರೋಪ. ನೋಡೋಣ ಏನೇನು ಮಾಡ್ತಾರೆ ಅಂತ ನೋಡೋಣ.